ರೈಲ್ವೆ ಇಲಾಖೆಯ ಎಡವಟ್ಟಿಗೆ ಬಿತ್ತು ಭಾರೀ ದಂಡ. ರೈಲ್ವೆ ವಿಳಂಬದಿಂದ ಪರೀಕ್ಷೆ ತಪ್ಪಿಸಿಕೊಂಡ ವಿದ್ಯಾರ್ಥಿನಿಗೆ 9.10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶ. 8 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಸಂದ ಜಯ. 2018ರಲ್ಲಿ ನಡೆದ ಘಟನೆಗೆ ಗ್ರಾಹಕ ಆಯೋಗದಿಂದ ಈಗ ಐತಿಹಾಸಿಕ ತೀರ್ಪು. ಪರೀಕ್ಷೆ ಬರೆಯಲಾಗದೆ ವ್ಯರ್ಥವಾಗಿತ್ತು 1 ವರ್ಷದ ಶ್ರಮ. ಇಂಟರ್ಸಿಟಿ ರೈಲು 2.5 ಗಂಟೆ ತಡವಾದ ಕಾರಣ ಪರೀಕ್ಷಾ ಕೇಂದ್ರಕ್ಕೆ ತಲುಪಲಾಗದೆ ಕಂಗಾಲಾಗಿದ್ದ ಸಮೃದ್ಧಿ. ರೈಲ್ವೆ ಇಲಾಖೆಯದ್ದೇ ತಪ್ಪು ಅಂತ ಗುಡುಗಿದ ಆಯೋಗ. ಶೈಕ್ಷಣಿಕ ನಷ್ಟ ಮತ್ತು ಮಾನಸಿಕ ಕಿರಿಕಿರಿಗಾಗಿ 45 ದಿನದೊಳಗೆ ಹಣ ಪಾವತಿಸಲು ಕಟ್ಟುನಿಟ್ಟಿನ ಸೂಚನೆ. ಸಮಯ ಪಾಲನೆ ಮಾಡದಿದ್ದರೆ ಹೊಣೆ ಹೊರಲೇಬೇಕು. ರೈಲ್ವೆ ಇಲಾಖೆಯ ಉಡಾಫೆ ವರ್ತನೆಗೆ ಪಾಠ ಕಲಿಸಿದ ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ವಿದ್ಯಾರ್ಥಿನಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.